ಇದು ಶನಿವಾರ ರಾತ್ರಿಯಿಂದ ವ್ಲಾಗ್ ಮಾಡ್ತಾ ಇದ್ದೀನಿ. ಸಂತೆಗೆ ಹೋಗಿ ಈಗ ಬಂದೆ. ಹಾಗೆ ಇವತ್ತು ಒಂದು ಒಳ್ಳೆ ಸಾಂಬಾರು ರೆಸಿಪಿ ಶೇರ್ ಮಾಡೋಣ. ನಮ್ಮ ಕಡೆ ಸೈಡಲ್ಲಿ ಮಾಡುವಂಥದ್ದು ಈ ಅವರೆಕಾಳು ಕಾಲದಲ್ಲಿ ಮಾಡುವಂಥ ಅವರೆಕಾಳು ಹಲಸಿನಕಾಯಿ ಕಾಲದಲ್ಲಿ ಮಾಡುವಂಥ ಸಾಂಬಾರು ತುಂಬ ವಿಶೇಷವಾಗಿ. ಹಾಗಾಗಿ ಈ ಸತಿ ಅವರೆಕಾಯಿ ಎಲ್ಲ ತುಂಬ ಕಮ್ಮಿನೇ ತಿಂದಿದ್ದು. ಹಲಸಿನಕಾಯಿನೂ ತಿಂದಿರಲಿಲ್ಲ. ದೇವರದೊಂದು ಸಣ್ಣದೊಂದು ಹಲಸಿನಕಾಯಿ ತಂದಿದ್ದಾರೆ, ಅವರೆಕಾಳು ಹಾಕಿ ಸ್ವಾಡ್ಗೆ ಮಾಡು ಅಂತ ಅಂದ್ಬಿಟ್ಟು. ಅದಕ್ಕೆ ಆಲೂಗೆಡ್ಡೆ ಹಲಸಿನಕಾಯಿ ಅವರೆಕಾಳನ್ನ ಬಳಸಿ ಸ್ವಾಡ್ಗೆ ನಮ್ಮ ಊರಿನ ಶೈಲಿಯ ಸಾಂಬಾರು ರೆಸಿಪಿ ಆಯಿತಾ ಇದು. ಆ ಸ್ವಾಡ್ಗೆ ಸಾಂಬಾರನ್ನ ಹೇಗೆ ಮಾಡ್ತಾರೆ, ಜೊತೆಗೆ ಇವತ್ತು ಶನಿವಾರ ಆಗಿರೋದ್ರಿಂದ ಸಂತೆಗೆ ಹೋಗಿದೆ. ಸ್ವಲ್ಪ ಕೆಲವೊಂದು ತರಕಾರಿಗಳು ವಿಶೇಷವಾಗಿ ತಂದಿದ್ದೀನಿ ಈ ಸತಿ. ತರಕಾರಿ ಪ್ರತಿಯೊಂದನ್ನು ಏನೆಲ್ಲ ತಂದಿದ್ದೀನಿ ಅದನ್ನು ನಿಮಗೆ ಶೇರ್ ಮಾಡ್ತೀನಿ. ಆರ್ಗನೈಸ್ ಮಾಡ್ಕೋಬೇಕು, ಹಂಗಾಗಿ ಅದ್ರ ಜೊತೆಗೆ ಸ್ವಲ್ಪ ತೋರಿಸೋಣ ಏನೆಲ್ಲ ತಂದಿದ್ದೀನಿ ಈ ವಾರ ಅಂದ್ಬಿಟ್ಟು ಅಂತ. ಸ್ವಲ್ಪ ವಿಶೇಷವಾಗಿ ತಂದಿದ್ದೀನಿ ತರಕಾರಿಗಳನ್ನೆಲ್ಲ, ಸ್ವಲ್ಪ ಬೇರೆ ಬೇರೆ ಥರದ್ದೆಲ್ಲ. ಹಾಗಾಗಿ ಏನು ತಂದಿದ್ದೀನಿ ಅಂತ ಅದನ್ನು ಸಹ ಯುದ್ಧ ಬ್ಲಾಗಲ್ಲಿ ನೋಡ್ಬೋದು. ತುಂಬ ಶಾರ್ಟ್ ಬ್ಲಾಗು. ಹಾಗಾಗಿ ಫಸ್ಟ್ ಟೈಮ್ ಯಾವುದು ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಸರಿ ಬನ್ನಿ ಫ್ರೆಂಡ್ಸ್, ಈಗ ಸ್ವಾಡ್ಗೆಗೆ ಏನೆಲ್ಲ ಬೇಕು ರೆಡಿ ಮಾಡ್ಕೊಳ್ಳೋಣ. ಹಲಸಿನಕಾಯಿ ಎಲ್ಲ ಕುಯ್ಕೊಬೇಕು. ನಾನು ಅವರೆಕಾಳನ್ನೆಲ್ಲ ಆರಿಸಿಟ್ಟಿದ್ದೀನಿ. ಹಸಿ ಅವರೆಕಾಳು ಮತ್ತು ಹಲಸಿನಕಾಯಿ ಜೊತೆಗೆ ಆಲೂಗೆಡ್ಡೆ. ಇಷ್ಟನ್ನ ಹಲಸಿನಕಾಯಿ ದೊಡ್ಡದಿದ್ರೆ ಆಲೂಗೆಡ್ಡೆ ಬಳಸೋ ಅವಶ್ಯಕತೆ ಇರಲ್ಲ. ಚಿಕ್ಕದು ತಂದಿದ್ದಾರೆ, ಅದ್ರ ಜೊತೆಗೆ 4 ಆಲೂಗೆಡ್ಡೆ ಹಾಕಿದ್ದೀನಿ. ಇಷ್ಟು ಬಿಟ್ಟರೆ ಇದ್ರ ಜೊತೆಗೆ ಇನ್ನೇನು ಹಾಕಬಾರ್ದು ಆಯಿತಾ. ಸ್ವಾಡ್ಗೆ ಅಂತಂದರೆ ಹೀಗೆ ನಮ್ಮ ಕಡೆ ಸೈಡ್ ಮಾಡುವಂಥದ್ದು. ಬನ್ನಿ ಈಗ ಇದನ್ನು ಹೆಚ್ಚಿ ರೆಡಿ ಮಾಡ್ಕೊಂಡ್ಬಿಡೋಣ. ಫ್ರೆಂಡ್ಸ್ ಎಲ್ಲ ಹೆಚ್ಚಿಟ್ಕೊಂಡಿದ್ದಾಯಿತು. ಹಾಗೆ ರುಬ್ಲಿಕ್ಕೂ ರೆಡಿ ಮಾಡ್ಕೊಂಡಿದ್ದೀನಿ. ಏನೇನೆಲ್ಲ ಹಾಕ್ತೀನಿ ನೋಡೋಣ. ಇಲ್ಲಿ 2 ಹುಳಿ ಟೊಮೆಟೊ ತೊಗೊಂಡಿದ್ದೀನಿ, ಸ್ವಲ್ಪ ಹುಣಸೆ ಹಣ್ಣು, ಹಾಗೆ ನಮ್ಮನೆಗೆ ಎಷ್ಟು ಬೇಕೋ ಅಷ್ಟು ತೆಂಗಿನಕಾಯಿ, ಅಂದರೆ 1 ಹೋಳು ತೆಂಗಿನಕಾಯಿ ತೊಗೊಂಡಿದ್ದೀನಿ. ಹಾಗೆ 1 ದಪ್ಪ ಈರುಳ್ಳಿ, 2 ಹುಳಿ ಟೊಮೆಟೊ. ರುಬ್ಲಿಕ್ಕೆ ಇವಿಷ್ಟು ಹಾಕ್ಕೊಳ್ಳೋಣ. ಹುಳಿ ಟೊಮೆಟೊ ಬಳಸೋದ್ರಿಂದ ಈ ಸ್ವಾಡ್ಗೆ ಸಾಂಬಾರಿಗೆ ತುಂಬಾ ಚೆನ್ನಾಗಿ ಬರುತ್ತೆ ರುಚಿಯಾಗಿ. ಈಗ ಅದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೊಳ್ಳೋಣ. ಹಾಗೆ ನಾನಿಲ್ಲಿ 2 ಥರದ ಖಾರದ ಪುಡಿ ಬಳಸಿದ್ದೀನಿ. ಒಂದು ಸ್ಪೂನು ಹುಳಿ ಸಾಂಬಾರು ಪುಡಿ ಹಾಕಿದ್ರೆ, ಇನ್ನೊಂದು ಸ್ಪೂನು ಮಟನ್ ಸಾಂಬಾರಿಗೆಲ್ಲ ಬಳಸ್ತೀನಿ ಅಲ್ವಾ, ಆ ಸಾಂಬಾರು ಪುಡಿನೂ 1 ಸ್ಪೂನ್ ಹಾಕೋತಾ ಇದ್ದೀನಿ. ಈಗ ಇದ್ರ ಜೊತೆಗೆ ಒಂದು 2 ಸ್ಪೂನಷ್ಟು ಕಡಲೆ, ಇದಿಷ್ಟನ್ನು ಹಾಕೊಂಡು ರುಬ್ಕೊಂಡ್ಬಿಡೋಣ. ಈಗ ಸಾಂಬಾರು ಒಗ್ಗರಣೆ ಹಾಕಲಿಕ್ಕೆ 1 ಈರುಳ್ಳಿ 1 ಟೊಮೊಟೊ ಹೆಚ್ಚಿಟ್ಕೋತಾ ಇದ್ದೀನಿ. ಈಗ ಒಂದು ಕುಕ್ಕರ್ನ ಬಿಸಿಗೆ ಇಟ್ಟು ಅದಕ್ಕೆ 2 ಸ್ಪೂನ್ ಎಣ್ಣೆ ಹಾಕಿ ಹೆಚ್ಚಿಟ್ಟಿರೋಂಥ ಈರುಳ್ಳಿ ಟೊಮೆಟೊ ಎರಡೂ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಇವೆರಡು ಸುಂಡಿದ್ಮೇಲೆ ಅವರೆಕಾಳು ಎಷ್ಟು ಹಾಕ್ತೀವೋ ಆವತ್ತಿನ ಸಾರಿಗೆ ಅಷ್ಟು ಅವರೆಕಾಳು ಜೊತೆಗೆ ಹಲಸಿನಕಾಯಿ ಆಲೂಗಡ್ಡೆ 3 ಒಟ್ಟಿಗೆ ಹಾಕಿ ಫ್ರೈ ಮಾಡ್ಕೊಳ್ಳೋದು. ಈಗ ಕಾಳು ಆಲೂಗಡ್ಡೆ ಹಲಸಿನಕಾಯಿ ಫ್ರೈ ಆದಮೇಲೆ ರುಬ್ಬಿರೋಂಥ ಮಸಾಲ ಹಾಕ್ಬಿಟ್ಟು 1-2 ನಿಮಿಷ ಕೈ ಆಡಿಸಿ ಅಳತೆಗೆ ತಕ್ಕಷ್ಟು ನೀರು ಹಾಕ್ಬಿಟ್ಟು ಕೂಗಕ್ಕಿಡೋಣ. ಈಗ ರುಚಿಗೆ ತಕ್ಕನಾಗಿ ಉಪ್ಪನ್ನ ಹಾಕಿ ಲಿಡ್ನ ಕ್ಲೋಸ್ ಮಾಡಿ 2 ವಿಷಲ್ ಹೊಡಿಸ್ಬೇಕು. ಈಗ ಚೆನ್ನಾಗಿ ಕಾಳು ತರಕಾರಿ ಎಲ್ಲ ಬೆಂದಿದೆ. ಕುಕ್ಕರ್ ವಿಷಲೆಲ್ಲ ಎತ್ತಿ ಮುಚ್ಚಳ ತೆಗೆದ್ಮೇಲೆ 1 ನಿಮಿಷ ಬೇಯಕ್ಕಿಡಬೇಕು. ಅದು ಚೆನ್ನಾಗಿ ಹೊಂದ್ಕೋಬೇಕು. ಏನು ಗೊತ್ತಾ, ಈ ಸಾಂಬಾರು ನಮ್ಮ ಊರಲ್ಲಿ ಮಾಡಿದ್ರೆ ರಾತ್ರಿಗೆ ಮುದ್ದೆ ಅನ್ನಕ್ಕೆ ಮಾಡ್ಕೊತೀವಿ. ಬೆಳಗ್ಗೆ ಏನಾರ ಮಿಕ್ಕಿದ್ರೆ ಇದಕ್ಕೆ 1 ಕಾಯಿ ತುರಿದು ಹಾಕಿ ಕುದಿಸಿ ಗೊಜ್ಜು ಥರ ಮಾಡಿ ರೊಟ್ಟಿ ಹಾಕೋತಾ ಇದ್ವಿ. ತುಂಬ ಚೆನ್ನಾಗಿರುತ್ತೆ. ಆ ಥರನೂ ಮಾಡ್ಕೊಬೋದು. ಸಾಂಬಾರು ಜಾಸ್ತಿ ಮಾಡಿಕೊಂಡ್ರೆ ಬೆಳಗ್ಗೆ ಎದ್ದು ಇದಕ್ಕೆ 1 ಕಾಯಿ ತುರಿದು ಹಾಕಿ ಕುದಿಸ್ಬಿಟ್ಟು ಸ್ವಲ್ಪ ಉಪ್ಪು ಹಾಕೆಲ್ಲ ಕುದಿಸಿದ್ರೆ ರೊಟ್ಟಿಗೆ ಚಪಾತಿಗೆ ಸಕ್ಕತ್ತಾಗಿರುತ್ತೆ. ಅದನ್ನು ಈ ಥರನೂ ಬೇಕಾದ್ರೆ ಟ್ರೈ ಮಾಡಿ ಆಯಿತಾ. 1-2 ಕುದಿ ಕುದ್ರೆ ಸಾಂಬಾರು ರೆಡಿ ಆಗುತ್ತೆ. ತುಂಬಾ ಪುಳ್ಳುಗೆ ಸಕ್ಕತ್ತಾಗಿ ಬಂದಿದೆ. ಮೀನು ಹುಳಿ ಥರ ಬಂದಿದೆ ನಿಜಕ್ಕೂ. ಎಲ್ಲ ಚೆನ್ನಾಗಿ ಬೆಂದು ಹೋಗ್ಬಿಟ್ಟಿದೆ. ಬಿಸಿ ಬಿಸಿ ಮುದ್ದೆ ಜೊತೆಗೆ ಅನ್ನದ ಜೊತೆಗೆ ಬೆಸ್ಟ್ ಕಾಂಬಿನೇಷನ್. ಮತ್ತು ಈ ಒಂದು ಸೀಸನಲ್ಲಿ ಮಾಡುವಂಥ ಸಾಂಬಾರು ರೆಸಿಪಿ ನೀವು ಒಮ್ಮೆ ಟ್ರೈ ಮಾಡ್ತೀರಲ್ವಾ.
ಅವರೆಕಾಳು ಮುಗಿಯೋದ್ರಲ್ಲಿ ಒಮ್ಮೆ ಮಾಡ್ಕೊತೀನಿ. ನೀವೇ ಹೇಳ್ತೀರಾ ತುಂಬ ಚೆನ್ನಾಗಿರ್ತು ಪೂಜಾ ಅಂತ ಅಂದ್ಬಿಟ್ಟು. ಊಟ ಮಾಡಿದ್ದಾಯ್ತಲ್ವಾ, ಹಾಗೆಯೇ ಈಗ ತರಕಾರಿ ತಂದಿದ್ದೀನಲ್ಲ ಅದನ್ನೆಲ್ಲ ಜೋಡಿಸೋದಕ್ಕೆ ಸರಿ ಹೋಗುತ್ತೆ. ಹಾಗೆ ನಿಮಗೂ ಏನೆಲ್ಲ ತಂದೆ. ಹಾಗೆ ಇವತ್ತಂದು ತುಂಬ ಚೀಪ್ ರೇಟಿಗೆ ನನಗೆ ತರಕಾರಿ ಸಿಕ್ಕಿದೆ. ಇಷ್ಟು ದಿನಗಳಿಗಿಂತ ಫ್ರೆಶ್ ಆಗಿರೋದು, ತುಂಬ ಕಮ್ಮಿ ರೇಟ್ ಆಗಿದೆ ತರಕಾರಿ ಎಲ್ಲ. ಸೊಪ್ಪು ತರಕಾರಿ ಎಲ್ಲ ಹಗ್ಗ ಆಗಿತ್ತು, ಅವನ್ನೆಲ್ಲ ಜೋಡಿಸಿಟ್ಕೊಂಡು ಬಿಡ್ತೀನಿ. ಸಿಂಚು ನಾನು ಇಬ್ಬರು ಸೇರಿಕೊಂಡು. ಅಪ್ಪ ಇವತ್ತು ತರಕಾರಿ ತಂದಿರೋ ಫೋರ್ಸ್ಗೆ ಬ್ಯಾಗೇ ಅರ್ಧೋಗಿದೆ. ಏನೇನು ತಂದಿದ್ದೀನಿ ನೋಡೋಣ. ಎಲ್ಲ ತಂದಿಟ್ಬಿಟ್ಟಿನಿ. ಸೊಪ್ಪೆಲ್ಲ ಐಸೆಲ್ದಂಗೆ ಆಗೋಗ್ಬಿಡ್ತು ಕಣ. ಅಂದರೆ ಬ್ಯಾಲ್ದಣ್ಣು ಎಷ್ಟು ಸಿಕ್ತಮ್ಮ ಅದು ಬ್ಯಾಲ್ದಣ್ಣು? 100 ರೂಪಾಯಿ ತಂದೆ. ಅಷ್ಟೊಂದು ಸೆಲ್ಫಿ ಬಿಡಿ. ಇದು ಸೀಗೆ ಕರ್ಮೀನು, ಈರುಳ್ಳಿ, ಅವರೆಕಾಯಿ. ಇವತ್ತು ನಾನು ತರದೇ ಇರೋ ತರಕಾರಿ ಕೂಡ ತಂದಿದ್ದೀನಿ. ದೇವರಾಜು ಕರ್ಕೊಂಡು ಹೋಗಿದ್ದಕ್ಕೆ ಅವ್ರು ಬದನೆಕಾಯಿ ಬೇಕೇ ಬೇಕು, ಪಲ್ಯ ಮಾಡ್ಕೊಂಡು ಒಂದ್ಸಲ ಅಂತ ತರಿಸ್ಕೊಂಡು. ಮಗಳು ನೋಡಿ ಎಲ್ಲ ಕೇಳ್ತಾಳೆ. ಮೆಂತ್ಯ ಸೊಪ್ಪು 10 ರೂಪಾಯಿಗೆ 2, ಸಾಂಬಾರು ಸೊಪ್ಪು 10 ರೂಪಾಯಿ 3, ನಾಟಿ ಸೊಪ್ಪು 10 ರೂಪಾಯಿ 2, ಬ್ಯಾಲೆಣ್ಣಂತೂ ಯಪ್ಪ ನನ್ನ ಪ್ರಾಣ. ನಾವು ಉಪ್ಪು 20 ರೂಪಾಯಿ ಒಂದು ದಪ್ಪಟ್ಟುದೇನೆ. ಹಾಗೆ ಪಾಲಕ್ ಕೂಡ 20 ರೂಪಾಯಿ 3 ದಪ್ಪಟ್ಟು. ನಾಳೆ ಕೀರೆ ಪಲ್ಯ. ಕ್ಯಾರೆಟ್ ಅರ್ಧ ಕೆಜಿ 20, ಬೀಟ್ರೂಟ್ ಅರ್ಧ ಕೆಜಿ 20, ಗೆಡ್ಡೆಕೋಸು 20, ಕ್ಯಾಪ್ಸಿಕಮ್ಮು 20 ರೂಪಾಯಿ ತೊಗೊಂಡು. ಟೊಮೆಟೊ, ಹುಳಿ ಟೊಮೆಟೊ 15 ರೂಪಾಯಿ ಕೆಜಿ, ಜಾಮೂನ್ ಟೊಮೆಟೊ 10 ರೂಪಾಯಿ ಕೆಜಿ. ನಾನು ಹುಳಿ ಟೊಮೆಟೊ ಯೂಸ್ ತಗೊಳ್ಳೋದಿಲ್ಲ, 2 ಕೆಜಿ ತೊಗೊಂಡ್ಬಂದೆ. ಚಿಲ್ಕವರೆ ಸೀಗಡಿ ಸಾರು ಮತ್ತು ಅವರೆಕಾಳು ಕರ್ಮೀನ್ ಸಾರು ಮಾಡಬೇಕು ಅಂದ್ಬಿಟ್ಟು ದೇವರಾಜು 250 ರೂಪಾಯಿ ಕೊಟ್ಟು ತೊಗೊಂಡು ಬಂದ್ವಿ. ಸರಿ ತೋರಿಸ್ತೀನಿ ನಮ್ಮ ಕಡೆ ಸೀಗಡಿ ಕರ್ಮೀನ್ ಹೇಗಿರುತ್ತೆ. 1.5 ಪಾವು 50 ರೂಪಾಯಿಗೆ. ಕಾಣಿಸ್ತಾ? ಇದನ್ನು ಸೀಗಡಿ ಇದಿಷ್ಟು ಬೆಳದನಿಗೆ 70 ರೂಪಾಯಿ ಕೊಟ್ಟೆ. ಎಷ್ಟು ದಪ್ಪ ದಪ್ಪ ಇದೆ ಗೊತ್ತಾ? ಸುಮ್ಮನೆ ಇರು ಚಿಟ್ಟೆ. ನನಗೆ ಎಲ್ಲ ತರಕಾರಿ ಇಷ್ಟ ಆಯಿತು ಅನ್ಕೋತೀನಿ. ಹಾಗೆ ಬನ್ನಿ ಚಿಟ್ಟೆ ಬಾಯಲ್ಲಿ ಯಾವ್ಯಾವ ತರಕಾರಿ ಹೆಸರು ಗೊತ್ತಿದೆ ಕೇಳಿಸೋಣ. ನೋಡಿ ನನಗೂ ಹೆಲ್ಪ್ ಮಾಡ್ಕೊಡ್ತೀನಿ ಅಂತ ನಾನು ತೆಗೆದಿಟ್ಟಿದ್ದೀನಿ ಜೋಡಿಸೋದಕ್ಕಿಂತ ಬಾಕ್ಸ್ಗಳನ್ನ. ಅದೇನಮ್ಮ ನೀನು ಜೋಡಿಸ್ತಲ್ಲ ಅದು? ಅದೇನದು? ಅದ್ರ ಹೆಸರೇನು? ಸರಿ, ಅದ್ರ ಹೆಸರೇನಪ್ಪ? ಕಾತು. ಅದೇ ನೀನು ಹಿಡ್ದಿರೋದೇನು? ಅದೇನದು? ಬ್ಯಾಲ್ದಣ್ಣು. ಇದು ಚಿಟ್ಟೆ, ಇದು ಇದೇನು? ಟೊಮೆಟೊನಾ? ಇದೇನಿದು? ಇದೇನಿದು? ಏನು ಕಾಳು? ಅವರೆಕಾಳು. ಮತ್ತು ಅದು ಅದೇನ ಸೊಪ್ಪು? ಸಾಂಬಾರು ಸೊಪ್ಪಾ? ಇದು ಮೆಂತ್ಯ ಸೊಪ್ಪು. ಸರಿ, ಇಷ್ಟು. ಇದು ಚಿಟ್ಟೆ ಇದೇನಿದು? ಏನು ತರಕಾರಿ? ಇದೇನಿದು? ಗೆಡ್ಡೆಕೋಸು. ಇದು ತರಕಾರಿ ಪುಲಕ ಅಂತ. ಇದೇನಿದು? ತರಕಾರಿ. ಇದೇನಿದು? ಈರುಳ್ಳಿನಾ? ಇನ್ನೇನು ನೋಡಿದಾಳೆ? ಇದು ಹಣ್ಣು ಅಲ್ಲ, ಬೀಟ್ರೂಟು. ತರಕಾರಿ ಕಣಮ್ಮ. ಬ್ಯಾಲ್ದಣ್ಣು ಗೊತ್ತಾಯ್ತು. ಇದು ಗೆಡ್ಡೆಕೋಸು. ಸರಿ ಆಯ್ತು ಬಿಡು, ರೆಕಗ್ನೈಸ್ ಮಾಡ್ದಲ್ಲ, ತುಂಬ ಖುಷಿ ಆಯ್ತು. ಆಯ್ತು ಜೋಡಿಸಿ ನೀನು ಬೇಗ. ಫ್ರೆಂಡ್ಸ್ ನೋಡಿದ್ರಲ್ಲ, ಇವತ್ತು ಶನಿವಾರದ ನೈಟ್ ವ್ಲಾಗ್ ಈಗಿತ್ತು. ತರಕಾರಿ ಎಲ್ಲ ನೆತ್ತಿಡ್ತೀನಿ. ಹಾಗೆ ನಿಮ್ಗೆ ಇದರಲ್ಲಿ ಯಾವ ತರಕಾರಿ ಇಷ್ಟ ಆಯಿತು? ಅಂದರೆ ದುಡ್ಡು ಜಾಸ್ತಿ ಅಂತಲ್ಲ, ಒಂದು 2 ವಾರಕ್ಕೆ ಆಗೋ ಥರ ಬ್ಯಾಲ್ದಣ್ಣು, ಅವರೆಕಾಯಿ ಮತ್ತು ಸೀಗಡಿ ಕರ್ಮೀನು, ಈರುಳ್ಳಿಯಿಂದ ರೇಟ್ ಜಾಸ್ತಿ ಆಯಿತು. ತರಕಾರಿ ಎಲ್ಲ ಕಮ್ಮಿ ರೇಟೇನೆ. ತುಂಬ ಇಷ್ಟ ಆಯಿತು. ಬ್ಯಾಲ್ದಣ್ಣು ಅಂತೂ ಸೀಸನ್ ಆಗಿರೋದ್ರಿಂದ ಸೀಸನ್ ಮುಗಿಯೋವರೆಗೂ ವೀಕ್ಲಿ ಒನ್ಸ್ ಹೋಗ್ತೀನಿ ಬ್ಯಾಲ್ದಣ್ಣಿಗೋಸ್ಕರ ತೊಗೊಂಡು ಬಂದುಬಿಡ್ತೀನಿ. ಒಂದು ವಾರ 10 ದಿವಸಕ್ಕೆ ಆಗೋ ಥರ ಡೈಲಿ ಒಂದೊಂದು ಬ್ಯಾಲ್ದಣ್ಣು ಮಾಡ್ಕೊಂಡು ತಿಂತೀವಿ, ಕುಡಿತೀವಿ. ಚೆನ್ನಾಗಿ ಅನಿಸುತ್ತೆ. ನೀವು ಕೂಡ ಬ್ಯಾಲ್ದಣ್ಣು ಸಿಕ್ಕತ್ತೀನಿ, ಮಸ್ಟ್ ಆ್ಯಂಡ್ ಶುಡ್ ಮಿಸ್ ಮಾಡಬೇಡಿ. ಈಗ ಸೀಸನ್ ಆಗಿರೋದ್ರಿಂದ ಬೆಸ್ಟ್ ಹೆಲ್ತ್ ಬೆನಿಫಿಟ್ಸ್ ಇರೋವಂಥ ಫ್ರೂಟ್ ಆಯಿತಾ. ಸರಿ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇಷ್ಟೇ. ಈ ವಾರದ ತರಕಾರಿ ನಮ್ಮ ಮನೆಗೆ ಇಷ್ಟು ತಂದಿದ್ದೀನಿ. ಸರಿ ಫ್ರೆಂಡ್ಸ್, ನಾಳೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.